ಏನಿವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಇಡೀ ರಾಷ್ಟ್ರ ನೋಡುವಂಥ ಈ ಮೈಸೂರಿನ ಮೂಲ ಹಗರಣ ಏನೈತೆ, ಈ ಹಗರಣದ ರೂವಾರಿ ಅಂತೇಳಿ ಬಿಂಬಿಸ್ತಿರುವಂಥ ಸಿದ್ದರಾಮಣ್ಣವರು ಇವತ್ತು ವಿಶೇಷವಾಗಿ ಸಮಾಜವಾದಿ ಮೂಲದಿಂದ ಬಂದಂಥವರು. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಮೈಸೂರಿನ ಒಬ್ಬ ಜವಾಬ್ದಾರಿತವಾದಂಥ ಸಂಘಟನೆಯಿಂದ ಬಂದಂಥವರು. ಇವರು ಏನಿವತ್ತು ಮೂಢ ವಿಚಾರದಲ್ಲಿ ಸಂಪೂರ್ಣವಾದಂಥ ಒಂದು ತನಿಖೆಗೆ ಏನು 5 ವರ್ಷ ಅಲ್ಲದೆ ಹಿಂದೆ ನಡೆಯುವಂಥ ಏನು ಸರಿಸುಮಾರು ಒಂದು 20-25 ವರ್ಷದಿಂದ ಇರುವಂಥ ಎಲ್ಲ ವಿಚಾರಗಳನ್ನು ಕೂಡ ಮುಕ್ತವಾಗಿ CBIಗೆ ಒಪ್ಪಿಸಲಿ ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ಜೊತೆಗೆ ಇವತ್ತು ಸರ್ಕಾರ ಬಂದ ಮೇಲೆ ನಮ್ಮ ಸಿದ್ದರಾಮಣ್ಣವ್ರು ಕೊಟ್ಟಂಥ ಏನು ಆಶ್ವಾಸನೆ ಹಿಂದೆ ಏನಿತ್ತು, ಇವತ್ತು 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗಿತೀವಿ ಅಂತೇಳಿ ಅದನ್ನು ವಾಪಸ್ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ. ಜೊತೆಗೆ ಈಗ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ವಿದ್ಯುತ್ ವಿಚಾರದಲ್ಲಿ ಆಧಾರ್ ಲಿಂಕ್ ಏನು ಮಾಡಕ್ಕೆ ಕೊಟ್ಟಿದ್ದಾರೆ, ಇದು ರೈತರಿಗೆ ಭಾಳ ದೊಡ್ಡದಾದಂಥ ಹೊರೆ ಆಗ್ತಾಯಿದೆ. ಏನು ತಾತ ಅಥವಾ ಮುತ್ತಾತನ ಕಾಲದಲ್ಲೋ ಅಥವಾ ಅಪ್ಪನ ಕಾಲದಲ್ಲಿ ಇದ್ದಂಥ ಏನು ಬೋರ್ವೆಲ್ಲನ್ನು ಇವತ್ತು ಆಧಾರ್ ಲಿಂಕ್ ಮಾಡೋ ಸಂದರ್ಭದಲ್ಲಿ ಮಕ್ಕಳನ್ನು ಒಡೆಯುವ ಕೆಲಸ, ಮನೆಯಲ್ಲಿ ಒಡೆಯುವ ಕೆಲಸ ತಾವು ಮಾಡ್ತಾಯಿದ್ರಿ. ಇದನ್ನು ತಿದ್ದುಪಡಿ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ. ಜೊತೆಗೆ ಏನಿವತ್ತು ವಿದ್ಯುತ್ತಿನ ವಿಚಾರದಲ್ಲಿ 10 HP ನೀವು ಉಚಿತ ಅಂತೇಳಿ ಏನು ಡಿಕ್ಲೇರ್ ಮಾಡಿದ್ವಿ ಸರ್ಕಾರಗಳು, ಆ 10 HPನ ನೀವು ಆ ಪದವನ್ನು ತೆಗೆದು ರೈತ ಅಂತೇಳಿ ಡಿಕ್ಲೇರ್ ಮಾಡಬೇಕು. ಕೆಲವು ಭಾಗದಲ್ಲಿ ಇವತ್ತು 1500 ಅಡಿ ಹಾಕಿ 30 HP 25 HP ಆಗ್ತದೆ. ಇದು ರೈತ ಅಂತೇಳಿ ಡಿಕ್ಲೇರ್ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೇವೆ. ಮತ್ತು ರೈತ ಬೆಳೆಯುವಂಥ ಎಲ್ಲ ಬೆಳೆಗಳು ಕೂಡ ಏನು ಕೇಂದ್ರ ಸರ್ಕಾರದ MSP ಡಿಕ್ಲೇರ್ ಮಾಡ್ತಾರೋ ಅದೇ ರೀತಿಯಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರವೂ ಕೂಡ ಕೆಲವೊಂದು ಬೆಳೆಗಳಿಗೆ ತಮ್ಮದೇ ಆದಂಥ ನಿರ್ಧಾರವನ್ನು ಮಾಡಬೇಕಾಗ್ತದೆ. ಉದಾಹರಣೆಗೆ ಈಗ ಪ್ರೋತ್ಸಾಹ ಧನವಾಗಿ ಇವತ್ತು ರೇಷ್ಮೆ ಈ ಭಾಗದಲ್ಲೂ ಕೂಡ ಬೆಳೀತಾ ಇರೋದ್ರಿಂದ ರೇಷ್ಮೆ ಇವತ್ತು ಭಾಳ ಕಡಿಮೆ ಬೆಲೆಗೆ ಆಗೈತೆ. ಆದ್ದರಿಂದ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಿ ಪ್ರೋತ್ಸಾಹ ಧನವನ್ನು ಹೆಚ್ಚಿಸಬೇಕು ಅನ್ನೋದ್ರಲ್ಲಿ ಒತ್ತಾಯವನ್ನು ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಇವತ್ತಿನ ದಿನ ಇಲ್ಲಿ ಸೇರಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮೂಢ ಹಗರಣ ಮೊದಲನೇದಾಗಿ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಡೀ ದೇಶಕ್ಕೆ ಗೊತ್ತಾಗಿದೆ ಮೂಢ ಹಗರಣ ಏನು ಅಂಥೇಳಿ. ಬಡವರ ಒಂದು ಭೂಮಿನ ಕಬಳಿಸಿ ಇವತ್ತಿನ ದಿನ ರಾಜಭಾರ ಮಾಡ್ತಾ ಇರುವಂಥ ವ್ಯಕ್ತಿಗಳು ನಿಮಗೆ ಗೊತ್ತಿರುವಂಥ ವಿಚಾರ. ಇವತ್ತು SC ST ಸೇರುವಂಥ ಜಮೀನುಗಳನ್ನ ಹಗರಣಗಳನ್ನ ಮಾಡಿ ಇವತ್ತು ನಾನೇ ಕೊಟ್ಟೆ ಭೂಮಿ ಅಂಥೇಳಿ ವಾದ ಮಂಡನೆ ಮಾಡ್ತಾಯಿದ್ದಾರೆ. ಜೊತೆಗೆ ಇವತ್ತಿನ ದಿನ ನಮ್ಮ ಸಾಹೇಬ್ರು ಹೇಳ್ದಂಗೆ ಮೀಟ್ರ್ಗಳಿಗೆ ಆಧಾರ್ ಲಿಂಕ್ ಮಾಡಬೇಕು ಅಂಥೇಳಿ ಹೊರಟಿದ್ದಾರೆ. ಇದೇ ಹೇಳಿದ್ವಿ, 2 ತಿಂಗಳು ಮುಂಚಿತವಾಗಿ ಹೇಳಿದ್ವಿ, ಮೀಟ್ರಿಗೆ ನಾವು ಇದನ್ನು ಆಧಾರ್ ಲಿಂಕ್ ಮಾಡಬೇಕು ಅಂತ ಹೇಳಿದ್ರೆ ಏನಿಲ್ಲ, ರೈತರು ಆಧಾರ್ ಲಿಂಕ್ ಮಾಡ್ಸಕ್ಕೆ ಬಂದರೆ ಕಟಾಕಿ ನಾಳೆ ಬಿಟ್ಟು ಕಳಿಸಿ ಅಂತ ಹೇಳಿದ್ದು. ಇವತ್ತು ಇವರು ನಮ್ಮ ರೈತರ ಮೇಲೆ ಬಲ ಪ್ರಯೋಗ ಮಾಡ್ತಾರೆ. ಇವತ್ತು ಕೋಟ್ಯಾಂತರ ರೂಪಾಯಿ ಎಲ್ಲರೂ ತಿಂತಾ ಇದ್ದಾರೆ. ಒಳ್ಳೊಳ್ಳೆ ರಾಜಕಾರಣಿಗಳು, ಉದ್ಯಮಿಗಳು ಬೇಕಾದಷ್ಟು ಹಣಗಳನ್ನು ತಿಂತಾ ಇದ್ದಾರೆ. ಆದರೂ ಕೂಡ ನಮ್ಮ ರೈತರ ಮೇಲೆ ನೀವು ಬಲ ಪ್ರಯೋಗ ಮಾಡ್ತೀರಿ. ನಿಮ್ಮ ಯೋಗ್ಯತೆಗೆ ಇವತ್ತು ನಾವು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಕೊಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ. ಇವತ್ತೊಂದು ಪೆನ್ನು ಅದಕ್ಕೊಂದು ಬೆಲೆ ಇದೆ, 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಅಂತ ಹೇಳಿ. ಅದೇ ನಾವು ರಾಗಿ ಭತ್ತ ಬೆಳಿತೀವಿ, ಅದಕ್ಕೊಂದು ಬೆಂಬಲ ಬೆಲೆ ಕೊಡೋಕ್ಕೆ ನಿಮ್ಮ ಯೋಗ್ಯತೆ ಆಗ್ತಾ ಇಲ್ಲ ನಿಮಗೆ. ಆದ್ದರಿಂದ ಇವತ್ತು ಮೂಢ ಹಗರಣ ಏನಪ್ಪ ಅಂತ ಹೇಳಿದ್ರೆ, ಇವತ್ತು BJP ಅವ್ರ ಮೇಲೆ ಕಾಂಗ್ರೆಸ್ ಹೇಳೋದು, ಕಾಂಗ್ರೆಸ್ ಅವ್ರ ಮೇಲೆ JDS ಅವ್ರು ಹೇಳೋದು, ಈ ರೀತಿ ನಿಮ್ಮಲ್ಲೇ ಬೇಕಾದಷ್ಟು ಹಗರಣಗಳು, 3 ಪಕ್ಷದವ್ರ ಮೇಲೂ ಬೇಕಾದಷ್ಟು ಹಗರಣಗಳು ತುಂಬಿ ತುಳುಕಾಡ್ತಾ ಇದೆ. ಈಗ ನಮ್ದೇನಾರು ಮುಂದೆ ಬರ್ತದೆ ಅಂತ ಹೇಳ್ಬಿಟ್ಟು ನೀವು ಹೇಳೋದು, ನಿಮ್ಮ ಮೇಲೆ ಬರ್ತದೆ ಅಂತ ಹೇಳ್ಬಿಟ್ಟು ಇತರರು ಹೇಳೋದು, ಈ ರೀತಿ ಮಾಡಿಕೊಂಡು ನೀವು ಇವತ್ತು ದೇಶನ ಕೊಳ್ಳೆ ಹೊಡೆಯೋಕೆ ಮಾಡ್ತಾ ಇದ್ದೀರಿ. ಆದ್ದರಿಂದ ನಮ್ಮ ರೈತರ ಸಂಘದಿಂದ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದೆ ಏನಾದರೂ ಈ ರೀತಿ ಆಯಿತು ಅಂತ ಹೇಳಿದ್ರೆ, ಇವತ್ತು ನಮಗೆ ನ್ಯಾಯನ ದೊರಕಿಸ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೋಬೇಕಾಗ್ತದೆ. ಇಲ್ಲಿಂದ ನಾವು ಮೈಸೂರಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಇದನ್ನು ನಿಮ್ಮ ಹಗರಣವನ್ನು ಬಯಲ್ಗೆಳಿಬೇಕಾಗ್ತದೆ. ಎಚ್ಚರಿಕೆ. ಏನಿವತ್ತು ರಾಜಕೀಯ ಪಕ್ಷಗಳ ದೊಂಬರಾಟದಲ್ಲಿ ಮೂಢ ಹಗರಣದಲ್ಲಿ 2-3 ರಾಜಕೀಯ ಪಕ್ಷಗಳು ಕೂಡ ರೈತನ ಸಮಸ್ಯೆಗಳ ಬಗ್ಗೆ ಕಡೆಗಣಿಸಿ ಇವತ್ತು ಒಂದು ಕಡೆ ನೆರೆ ಬಂದಿದೆ, ಒಂದು ಕಡೆ ಭೂಕುಸಿತ ಆಗ್ತಾಯಿದೆ, ರೈತನಿಗೆ ಬೇಕಾದಂಥ ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಸಿಗ್ತಾ ಇಲ್ಲ.
ಕಬ್ಬಿನ ಬಾಕಿ 950 ಕೋಟಿ ರೂಪಾಯಿ ರಾಜ್ಯದಲ್ಲಿ ರೈತರಿಗೆ ಕೊಡಬೇಕು 2 ವರ್ಷದಿಂದ. ಕೃಷಿ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮ ಯೋಜನೆ ಕೊಡದೇನೆ ಚೆಸ್ಕಾಂ ವ್ಯಾಪ್ತಿನಲ್ಲಿ 30,000 ಕೃಷಿ ಮಾಡ್ತಕ್ಕಂಥ ಹೊಸ ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ ವಿದ್ಯುತ್ ಇಲ್ಲದೇನೆ. ರೈತನಿಗೆ ಕಳೆದ 2 ತಿಂಗಳಿನ ಹಿಂದೆ ಬೀಸಿದಂಥ ಭೀಕರ ಬಿರುಗಾಳಿಯಲ್ಲಿ ಬಾಳೆ ಬೆಳೆಗಾರರು ಸಂತ್ರಸ್ತರಾಗಿ ಸಾಕಷ್ಟು ನೊಂದಿದ್ದಾರೆ. ಜೊತೆಗೆ ರೈತರದ್ದು ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಅಂತೇಳಿ ಒತ್ತಾಯ ಆಗ್ತಾ ಇದೆ. ಇವೆಲ್ಲ ರೈತನ ಸಮಸ್ಯೆಗಳು, ನಾಲೆಗಳಿಗೆ ನೀರು ಕೊಡ್ತಕ್ಕಂಥದ್ದು, ಪ್ರವಾಹ ಬಂದಿರತಕ್ಕಂಥದ್ದು, ಬರದಲ್ಲಿ ಬರ ಪರಿಹಾರ ಕೊಡ್ತಕ್ಕಂಥದ್ದು, ಎಲ್ಲದರಲ್ಲೂ ಕೂಡ ಮೋಸ ಮಾಡಿ ರೈತನ ಕಣ್ಣಿಗೆ ಮಣ್ಣೆರ್ತಕ್ಕಂಥ ಕೆಲಸ ಮಾಡಿದಂಥ ಆಡಳಿತ ಮತ್ತು ವಿರೋಧ ಪಕ್ಷಗಳು. ಆಡಳಿತ ಪಕ್ಷ ಮಾಡಿದಂಥದ್ದನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ದೇನೆ ಕಣ್ಣು ಮುಚ್ಚಿ ಕೂತಿದ್ದು, ಏನೋ ರಾಜಕೀಯ ದೊಂಬರಾಟದಲ್ಲಿ ತಮ್ಮ ತೇವಲು ತೀರಿಸ್ಕೊಳ್ಳೋಕ್ಕೋಸ್ಕರವಾಗಿ ಇವತ್ತು ಮೂಢ ಹಗರಣ, ವಾಲ್ಮೀಕಿ ಹಗರಣ ಅಂತೇಳಿ ರೈತನ ಸಮಸ್ಯೆನ ಬದಿಗಿಟ್ಟು ತಮ್ಮ ವೈಯಕ್ತಿಕ ರಾಜಕೀಯ ಲಾಭಕ್ಕಾಗಿ ಹೊರಟಿರ್ತಕ್ಕಂಥ ಏನು ಹೋರಾಟ ಇದೆಯಲ್ಲ, ಇದು ಎರಡೂ ಪಕ್ಷಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಿಮಗೆ ನಿಜವಾಗಲೂ ನಾಚಿಕ ಮಾನ ಮರ್ಯಾದೆ ಇದ್ದರೆ, ಈ ಸರ್ಕಾರಗಳು ನಿಜವಾಗೂ ಬದುಕಿದರೆ, ಆಡಳಿತ ಪಕ್ಷ ಬದುಕಿದರೆ, ಮೊದಲು ಕೇಂದ್ರದ ಒಂದು ನ್ಯಾಯಾಧೀಶರ ಸಮ್ಮುಖದಲ್ಲಿ ಇಂಡಿಪೆಂಡೆಂಟ್ ಬಾಡಿ ಮುಖಾಂತರ ಸಂಪೂರ್ಣ ತನಿಖೆ ಆಗಬೇಕಿದು. ಯಾಕೆ ಅಂತ ಹೇಳಿದ್ರೆ, ರಾಜಕಾರಣಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳಲ್ಲಿ ಪ್ರಾರಂಭದಿಂದ ಇವತ್ತವರೆಗೆ ಅಫಿಡವಿಟ್ಗಳು ದಿನೇ ಕೋಟಿಗಟ್ಟಲೆ ಹೆಚ್ಚಿಗೆ ಆಗ್ತಾಯಿದೆ. ರೈತಂದು ಎಲ್ಲೂ ಆದಾಯ ಡಬಲ್ ಆಗಿಲ್ಲ. ಯಾರ್ದು ಅಫಿಡವಿಟಲ್ಲಿ ನಮ್ದು ಯಾರ್ದು ಲೋಕಾಯುಕ್ತಲ್ಲಿ ಕೇಸಿಲ್ಲ. ರೈತರದು ಲೋಕಾಯುಕ್ತ ಸಂಸ್ಥೆಯಲ್ಲಿ ತನಿಖೆ ಮಾಡ್ತಕ್ಕಂಥದ್ದು ರೈತರ ಮೇಲೆ ಯಾರ್ದು ಪ್ರಕರಣ ಇಲ್ಲ. ನಿಮ್ಮ ACB ಮಾಡಿದ್ರಲ್ಲ, ACBಲಿ ಪ್ರಕರಣ ಇಲ್ಲ. ರೈತ ಯಾರು ಜೈಲ್ಗೆ ಹೋಗಿಲ್ಲ. ಆದರೆ ರಾಜಕಾರಣಿಗಳು, ಅಧಿಕಾರಿಗಳು ಜೈಲ್ಗೆ ಹೋಗ್ತಾ ಇದ್ದಾರೆ. ರೈತನಿಗೆ ಕೊಡಬೇಕಾದಂಥ ಸವಲತ್ತುಗಳು ಮತ್ತು ಸಂಪರ್ಕವನ್ನು ಕೊಡೋಕ್ಕಾಗ್ದೇ ರೈತ ಇವತ್ತು 1200 ಜನ 1.5 ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು. ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು? ಮೂಢಾಗರಣದಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ? ವಾಲ್ಮೀಕಿಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ? ನೀವು ಅಯೋಗ್ಯ ಸರ್ಕಾರ ನಡೆಸ್ತಕ್ಕಂಥ ವ್ಯಕ್ತಿಗಳು ಯೋಗ್ಯ ರೀತಿ ಕಾನೂನುಗಳನ್ನ ಮಾಡದೇ ಇರೋದ್ರಿಂದ ರೈತ ಇವತ್ತು ಬೀದಿಗೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ. ತಕ್ಷಣ ಏನು ನಿಮ್ಮ ಪಾದಯಾತ್ರೆ ಮಾಡ್ತಿರೋ, ನೀವು ಹೋರಾಟ ಮಾಡ್ತಿರೋ ನಮಗೆ ಬೇಕಾಗಿಲ್ಲ. ರೈತನಿಗೆ ಬೇಕಾದಂಥ ಮೂಲ ಸೌಕರ್ಯದ ವಿದ್ಯುತ್ ಆಗ್ಬೋದು, ಬರ ಪರಿಹಾರ ಆಗ್ಬೋದು. ಬ್ಯಾಂಕಲ್ಲಿ ಸಾಲ ಕೇಳೋಕ್ಕೆ ಹೋದರೆ ಸಿಬಿಲ್ ಸ್ಕೋರ್ ಕೇಳ್ತಾರೆ. ಬಂಡವಾಳಶಾಹಿಗಳಿಗೆ ಕೋಟಿ ಸಾಲವನ್ನು ಕೊಡ್ತಾ ಇದ್ದಾರೆ. ಅವ್ರು ಎತ್ಕೊಂಡು ಬೇರೆ ರಾಷ್ಟ್ರಗಳಿಗೆ ಹೋಗಿ ವಾಸ ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ನಮ್ಮ ರೈತನ ಸಮಸ್ಯೆಯನ್ನು ಇಟ್ಕೊಂಡು ನೀವು ಪಾದಯಾತ್ರೆ ಮಾಡಿದರೆ ನಾವೆಲ್ಲ ಸ್ವಾಗತ ಮಾಡ್ತಾ ಇದ್ವಿ. ಆದರೆ ನೀವು ವೈಯಕ್ತಿಕ ರಾಜಕೀಯಕ್ಕಾಗಿ ಲಾಭಕ್ಕಾಗಿ ಮಾಡ್ತಕ್ಕಂಥ ಪಾದಯಾತ್ರೆಗೆ ಇಲ್ಲಿ ರೈತರು ಸಹಕಾರ ಕೊಡಲ್ಲ. ರೈತರು ಇದಕ್ಕೆ ಪಾದಯಾತ್ರೆಗೆ ಯಾವುದೇ ಬೆಂಬಲ ಇಲ್ಲ. ಮೊದಲು ರೈತನ ವಿಚಾರ ಇಟ್ಕೊಂಡು ಪಾದಯಾತ್ರೆ ಮಾಡಿದರೆ ನಾವು ಒಪ್ತಾ ಇದ್ವಿ. ತಕ್ಷಣ ಏನು ಎರಡೂ ಸರ್ಕಾರ, ಆಡಳಿತ ಮತ್ತು ವಿರೋಧ ಪಕ್ಷಗಳು, ಕೇಂದ್ರದ ಅಥವಾ ರಾಜ್ಯದ ಒಂದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಒಳಗಡೆ ಇದು ಸಂಪೂರ್ಣ ತನಿಖೆ ಆದರೆ ಯಾರು ಭ್ರಷ್ಟರು, ಯಾರು ಕಳ್ಳರು ಅಂತದ್ದು ಗೊತ್ತಾಗ್ತದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘಗಳ ಜಂಟಿ ಒಂದು ಪತ್ರಿಕಾಗೋಷ್ಠಿ ಇವತ್ತು ಮಾಡಬೇಕು ಅಂತೇಳಿ ನಮ್ಮ ಹಿರಿಯ ಹೋರಾಟಗಾರರು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಾಯಿತು. ಅವ್ರ ಕಾರಣಾಂತರ ಅವರು ಬರೋಕ್ಕಾಗಲಿಲ್ಲ. ಇವತ್ತೇನು ನಮ್ಮ ಈಗಾಗಲೇ ಹಿರಿಯ ಮುಖಂಡರುಗಳು ಹೇಳ್ದಂಗೆ ದೊಂಬರಾಟಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇಡೀ ದೇಶದ 29 ರಾಜ್ಯದ ಜನ ನೋಡ್ತಾ ಇದ್ದಾರೆ ದೊಂಬರಾಟನ. ಮೈಸೂರು ಮೂಢ ಹಗರಣನ ಮತ್ತು SC ST ಇವತ್ತೇನು ವಾಲ್ಮೀಕಿ ಸಮಾಜದ ದುಡ್ಡನ್ನು 187 ಕೋಟಿ ಒಬ್ಬ ಮಂತ್ರಿ ದುರ್ಬಳಕೆ ಮಾಡಿ 40 ಅಕೌಂಟ್ಗಳನ್ನ ಮಾಡಿ ಇವತ್ತು ಜೈಲು ವಾಸ ಅನುಭವಿಸ್ತಾ ಇರೋದನ್ನ ಇಡೀ ದೇಶದ 129 ಕೋಟಿ ಜನತೆ ಇವತ್ತು ನೋಡ್ತಾ ಇದೆ. ಬಂಧುಗಳೇ, ಇವತ್ತು ಏನು ಮಾನ್ಯ ಸಿದ್ದರಾಮಯ್ಯನವ್ರನ್ನ ಇವತ್ತು ರಾಜ್ಯಪಾಲರು ಅಂಗೀಕಾರಗೊಳಿಸಿ ತನಿಖೆಗೆ ಆದೇಶ ಮಾಡಬೇಕು ಅಂತ ಏನಿದೆ, ಸಿದ್ದರಾಮಯ್ಯನವರು ಒಂದು ಕಡೆ ಇರ್ಬೋದು, JDS ಅವರು ಒಂದು ಕಡೆ ಇರ್ಬೋದು, BJP ಅವರು ಒಂದು ಕಡೆ ಇರ್ಬೋದು, ನ್ಯಾಯಯುತವಾಗಿ ತನಿಖೆ ಅಂತ ಬಂದಾಗ ಎಲ್ಲರಿಗೂ ಒಂದೇ ಕಾನೂನು. ನಮ್ಮ ದೇಶದಲ್ಲಿ ಕಾನೂನು ನ್ಯಾಯಾಂಗ ವ್ಯವಸ್ಥೆ ಇನ್ನೂ ತುಂಬ ಗಟ್ಟಿ ಇದೆ, ಹದಗೆಟ್ಟಿಲ್ಲ. ಮುಖ್ಯಮಂತ್ರಿ ಇರ್ಬೋದು, ಈ ದೇಶದ ಪ್ರಧಾನಿ ಇರ್ಬೋದು, ಹೆಂಗೆ ಜನಸಾಮಾನ್ಯರಿಗೆ ನೀವು ತನಿಖೆ ಮಾಡಿ ಏನು ನ್ಯಾಯಾಲಯದ ಪ್ರಕಾರ ಮಾಡ್ತಿರೋ ಅದೇ ರೀತಿಯಾಗಿ ಹಾಲಿ ಆಗಿರ್ಬೋದು, ಮಾಜಿ ಆಗಿರ್ಬೋದು, ಹಾಲಿ MLA ಇರ್ಬೋದು, ಮಾಜಿ MLAಗಳು ಇರ್ಬೋದು, ಇದರಲ್ಲಿ ಯಾರು ಕಾಣದ ಕೈಗಳು
ಕೆಲಸ ಆಗಿದೆ ಮೂಡಾದಲ್ಲಿ. ಯಾರ್ಯಾರು ಪೀರಿಯಡಲ್ಲಿ ಈಗ ನಮ್ಮ ಭಾಗ್ಯರಾಜ್ ಅವರು ಹೇಳ್ದಂಗೆ 20 ವರ್ಷದಿಂದ ಮೈಸೂರು ಮೂಡಾದಲ್ಲಿ ಏನು ಕೊಳತಿ ಹೆಗಣಗಳು, ದೊಡ್ಡ ದೊಡ್ಡ ಹೆಗಣಗಳು ಸೀಮೆಣ್ಣೆ ಸೀಸ ಮಾರ್ತಿದ್ದರು, ಬ್ರಾಂತಿ ಅಂಗಡಿಯಲ್ಲಿ ಎಣ್ಣೆ ಮಾರ್ತಿದ್ದಾರೆ. ಇವತ್ತು MLAಗಳು ಶಾಸಕರಾಗಿ ಇವತ್ತೇನು 1,000-2,000 ಕೋಟಿ ಡಿಕ್ಲೇರ್ ಮಾಡ್ಕೊಂಡವ್ರೆ. ಅವ್ರಿಗೆ ಎಲ್ಲಿಂದ ಬತ್ತು? ಮತ್ತು ಮೂಡಕ್ಕೆ ಪ್ರಾಧಿಕಾರದ ಆಯುಕ್ತರಾಗಿ ಬಂದಂಥ ಅಧಿಕಾರಿಗಳು ಎಲ್ಲೆಲ್ಲಿ ಕಳ್ಳಾಸ್ತಿ ಮಾಡಿದ್ರು. ಈಗ ಮೊನ್ನೆ ಇದ್ದ ದಿನೇಶ್ ಅಂತ ಯಾರೊಬ್ಬ ಆಯುಕ್ತ, ಮೂಡ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಿಂದುಳಿದವರದವ್ರಿಗೆ, ದಲಿತರಿಗೆ, ಬಡವರಿಗೆ, ಸೂರಿಲ್ದವ್ರಿಗೆ ಸೂರು ಕಟ್ಗಳಿಕೆ ಅಂತೇಳಿ ಮೈಸೂರಿನಲ್ಲಿ ಒಂದು ಕನ್ನಂಬಾಡಿ ಕಟ್ಟೆ, ಒಂದು ಅರಮನೆ, ಒಂದು ನಮ್ಮ ರಾಜ್ಯದ ಪ್ರಾಂತ್ಯದ ಪ್ರಜೆಗಳಿಗೆ, ಬಡವ್ರ ಬಗ್ಗರಿಗೆ ಅಂತೇಳಿ ಮೂಡ ಆಯೋಜನೆ ಮಾಡ್ತಾರೆ. ಅಂಥ ಒಂದು ಮೂಡ ಆಯೋಜನೆ ಮಾಡಿದಂಥ ಕೆಲವು ಅಧಿಕಾರಿಗಳು, ಕೆಲವು ದುಷ್ಟ ರಾಜಕಾರಣಿಗಳು ದುರುಪಯೋಗ ಪಡಿಸ್ಕೊಂಡು ಹಿಂದೆ ಈಗ ಮೊನ್ನೆ ಇದ್ದಂಥ ಆಯುಕ್ತ ದಿನೇಶ್ ಮೈಸೂರು ಮಹಾರಾಜರು ಇವತ್ತು ಒಂದು ಅರಮನೆ ಇದೆಯಲ್ಲ, ಯಾವ್ದು ಹೇಳಿ? ಅಲ್ಲ, ಮೈಸೂರು ಪ್ಯಾಲೇಸ್ ಅಲ್ಲ, ಜಗಮೋಹನ್ ಮಹಲ್ ಪ್ಯಾಲೇಸ್ ಹತ್ರ ಮೈಸೂರು ಮಹಾರಾಜರು ಕೊಟ್ಟಿರುವಂಥ ಕೊಡುಗೆ ಪಕ್ಕ ಇದೇ ದಿನೇಶ್ ಆಯುಕ್ತ ಅವರ ಬಾಮೈಕ್ಳನ್ನ ಇಟ್ಕೊಂಡು ಪ್ರತಿದಿನ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಲೇಔಟ್ ಅವ್ರ ಹತ್ರ ದಿನ ಒಂದೊಂದು ಚೀಲ ದುಡ್ಡು ತಗೋದ್ರಲ್ಲ. ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಬಂದು 14 ತಿಂಗಳಾಯಿತು, ನಿಮ್ಮ ಸರ್ಕಾರ ಸತ್ತೋಗಿತ್ತೋ ಬದುಕಿತ್ತೋ? ಪ್ರತಿದಿನ ಒಬ್ಬ ಮೂಡ ಆಯುಕ್ತ ಖಾಸಗಿ ಕಚೇರಿನ ಓಪನ್ ಮಾಡಿ ಸ್ವಂತ ಬಾಮೈಲಿನ ಮುಖಾಂತರ ಡೀಲ್ ಮಾಡಿಸಿ ಇವತ್ತು ಮೂಡ 5,000 ಕೋಟಿ ಹಗರಣ ಮೈಸೂರಿನಲ್ಲಿ ಇವತ್ತು ಬಂದಿದೆ. ಇವತ್ತು ಅಂತಂದರೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನನಗೆ BJP ಸರ್ಕಾರ ಬಂದಿದೆ ಸೈಟು ಅಂತ ಹೇಳ್ತಾರೆ. BJP ಸರ್ಕಾರ ಇತ್ತೋ, KJP ಸರ್ಕಾರ ಇತ್ತೋ, ಸರ್ವಪಕ್ಷದ ಸರ್ಕಾರ ಇತ್ತೋ ಗೊತ್ತಿಲ್ಲ. ಇದು ಏನು ಸರ್ವಾಂಗನ ಪರೀಕ್ಷೆ ಆಗಬೇಕು. ಮೈಸೂರು ಮೂಡಾದಲ್ಲಿ ನಡೆದಿರುವಂಥ ಹಗರಣ ಯಾವುದೇ ಪಕ್ಷಪಾತ ಇಲ್ಲದೆ ತನಿಖೆ ಆಗಬೇಕು. ಈಗಾಗಲೇ ಮೊನ್ನೆ ನನ್ನ ಆಫೀಸ್ನಲ್ಲಿ ನಿಮ್ಮ ಮಾಧ್ಯಮದವ್ರು ಬಂದಾಗ ಕೇಳಿದಾಗ ನಾನು ಹೇಳಿದ್ದೆ, ಯಾರೇ ಇರಲಿ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನಮ್ಮ ರೈತರು ಭೂಮಿ ಅಕ್ವರಾಗಿ ಹುಚ್ಚರಾಗವ್ರೆ, ಅವ್ರಿಗೆ ದುಡ್ಡು ಕೊಡೋಕ್ಕಾಗಿಲ್ಲ ಮೊನ್ನೆ ಅಪ್ಲಿಕೇಶನ್ ಹಾಕ್ತಾನೆ, ಆಚೆ ಮೀಟಿಂಗಲ್ಲಿ ಪಾಸ್ ಮಾಡ್ದು ಅಂತೇಳಿ ಸೈಟ್ಗಳು ಅಲರ್ಟ್ ಮಾಡ್ತಾರೆ. ಎಲ್ಲೋ ಒಂದು ಮೂಲೆಯಲ್ಲಿ ಸೈಟ್ ಇರ್ತದೆ. ವಿಜಯನಗರ ಪ್ರವಾಸಿ ಅಂಥ ದೊಡ್ಡ ವಿಜಯನಗರದಲ್ಲಿ ಬಂದು 10 ಕೋಟಿ 15 ಕೋಟಿ ಬೆಲೆ ಬಾಳುವಂಥ ಸೈಟ್ನ ಎಕ್ಸ್ಚೇಂಜ್ ಸೈಟ್ ಅಂತ ಮಾಡ್ತಾರೆ. ಮೊನ್ನೆ ಸರ್ ಈಗ ಇಲ್ವಲ್ಲ ನಮ್ಮ ಇಂಕಲ್ ರೈತರು ಕೇಸ್ ಹಾಕೊಂಡಿರ್ತಾರೆ ಮೂಡ ಮೇಲೆ. ಅದು ಈಗ ಒಂದು 6 ತಿಂಗಳು ಆಗಿಲ್ಲ ಆ ಕೇಸ್ ಡಿಕ್ಲೇರ್ ಆಗೋದು ಅಂತೇಳಿ ರೈತರು ಮನೆಯಲ್ಲ ಹೊಡೆದಾಕಿ ಇದೇ ದಿನೇಶ್ ಅಧಿಕಾರಿ ಮೂಡ ಹೊಡೆದು ಎಲ್ಲ ಬಿಚ್ಚಾಕ್ತಾರೆ. ಬಿಚ್ಚಾಕಿ ಮೈಸೂರಿನ ಒಂದು ಖಾಸಗಿ ಆಸ್ಪತ್ರೆ ಕಾವೇರಿ ನರ್ಸಿಂಗ್ ಹೋಮ್ ಅವ್ರಿಗೆ 2 ಎಕರೆ ಜಾಗನ ಮೊನ್ನೆ ಕೇಸ್ ಮುಗಿದಿರುವಂಥ ಜಾಗದಲ್ಲಿ CS ಸೈಟ್ನ ಕೊಡ್ತಾನೆ. ರೈತ ಭೂಮಿ ಕಳ್ಕೊಂಡು ಮನೆ ಕೆಚ್ಚಾಕ್ಬಿಟ್ಟು ರೋಡಲ್ಲಿ ನಿಂತವ್ರೆ, ಭೂಮಿ ಕಳ್ಕೊಂಡ್ರೆ ರೈತ ಇಂಕಲ್ ರೈತರು ಆ ಜಾಗದಲ್ಲಿ ಖಾಸಗಿ ಆಸ್ಪತ್ರೆ ಅವನಿಗೆ ಮೊನ್ನೆ ಅಲರ್ಟ್ ಮಾಡಿ ಕಾಂಪೌಂಡ್ ಹಾಕವನೆ. ಏನು ಮಾಡ್ತಾವ್ರೆ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು? ಈ ರಾಜ್ಯದ ಮೈಸೂರಿನ 2 ಬಾರಿ ಮುಖ್ಯಮಂತ್ರಿ ಆದ್ರಲ್ಲ ಸಿದ್ದರಾಮಯ್ಯನವರೇ, ನೀವು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋತಾ ಇಲ್ವಾ? ನಿಮ್ಮ ಅಧಿಕಾರಿಗಳು ಎಲ್ಲಿ ಲೂಟಿ ಮಾಡಿದ್ರೆ ನಿಮ್ಗೇನು ಬರ್ತಾ ಇಲ್ವ ವಿಚಾರ? ಯಾಕೆ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಮೊನ್ನೆ ಕೇಸ್ ಹೊಡೆದಾಕಿರೋದನ್ನ ಹಾಲೆ ಕಾಂಪೌಂಡರ್ ಹಾಕೊಂಡವ್ರೆ ಅಂತಂದರೆ ಅದೇ ಭೂಮಿ ಕಳ್ಕೊಂಡ್ರೆ ರೈತನಿಗೆ ಇವ್ರು ಇನ್ನೂ ಲ್ಯಾಂಡ್ ರಿಸರ್ವ್ ಸೈಟ್ ಕೊಡೋಕ್ಕಾಗಿಲ್ಲ. 16 ರಗಳೆ ಭೂಮಿ ಕಳ್ಕೊಂಡ್ರೆ ರೈತನಿಗೆ ದುಡ್ಡು ಕೊಡೋಕ್ಕಾಗಿಲ್ಲ. ಉದ್ಯಮಿಗಳಿಗೆ ಮಾತ್ರ ಆಗಲೇ ಅಲರ್ಟ್ ಆಗದೆ. ಎಷ್ಟು ಜನ ಬ್ರೋಕರ್ ವಿಜಯನಗರದಲ್ಲಿ ಅಂಗೈಲಿ ಹಿಡ್ಕೊಂಡವ್ರಿ ವಿಜಯನಗರನ ಮೂಡ ಪ್ಲಾನ್ನ ಅಂಗೈಲಿ ಹಿಡ್ಕೊಂಡು ನಿಮ್ಗೆ ಎಲ್ಲಿ ಬೇಕು ಬನ್ನಿ ಸೈಟ್ ಕೊಡಿಸ್ತೀನಿ, ನಿಮ್ಗೆ ಎಲ್ಲಿ ಬೇಕು ಬನ್ನಿ ಎಕ್ಸ್ಚೇಂಜ್ ಕೊಡಿಸ್ತೀನಿ ಅಂದರೆ ಈ ಸರ್ಕಾರ ಇದೆಯಾ ಇಲ್ಲ ಸೊತ್ತೋಗಿದೆಯಾ? ಕೂಡಲೇ ಈಗ ಮೊನ್ನೆ ತನಿಖೆ ಮಾಡಿಸಿದ್ರು, ಸರ್ಕಾರ ತನಿಖೆ ಮಾಡಿಸಿದೆ. ಸರ್ಕಾರನ ಇಟ್ಕೊಂಡು ಸರ್ಕಾರದಲ್ಲೇ ತನಿಖೆ ಮಾಡಿಸೋದು ನಮ್ಗೆ ಇಷ್ಟ ಇಲ್ಲ. ಕೇಂದ್ರ ಸರ್ಕಾರ CBI ತನಿಖೆ ಆಗಬೇಕು. JDS ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಯಾವ ಪೀರಿಯಡಲ್ಲಿ ಯಾವ ಮೂಡ ಚೇರ್ಮನ್ದಾಗ ಏನೇನಾಗಿದೆ ಅದೆಲ್ಲ ಬಯಲಿಗೆ ಬರಬೇಕು. ನಂದಿರುವಂಥ ನೆರಳಿಂದಿರುವಂಥ ರೈತರಿಗೆ
ಬೇಗ ಕೂಡಲೇ ನಿವೇಶನಗಳನ್ನ ಮಾಡಬೇಕು. ಯಾರು ಅಕ್ರಮವಾಗಿ ಯಾರ್ಯಾರ ಪೀರಿಯಡಲ್ಲಿ ಯಾರ್ಯಾರು ಸೈಟ್ನ ಬರ್ಸ್ಕೊಂಡವ್ರೆ ಅವ್ರ ಆಸ್ತಿ ಮುತ್ಕೋಲು ಹಾಕಿ ಸರ್ಕಾರದಲ್ಲಿ ಈ ರಾಜ್ಯ ಸರ್ಕಾರಕ್ಕೆ ಒಂಚೂರು ಕಿಂಚತ್ ಮಾನ ಮರ್ಯಾದೆ ಇದ್ದರೆ ಈ ಕಳ್ಳಾಸ್ತಿ ಹೊಡೆದಿರೋದನ್ನ ಲೂಟಿ ಹೊಡೆದಿರೋದನ್ನ ಸರ್ಕಾರ ಮುತ್ಕೋಲು ಹಾಕಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಏನಿ ಕಳ್ಳರಿಕೋಕರು 100 ಸೈಟ್ 5 ಸೈಟ್ 50 ಸೈಟ್ 20 ಸೈಟ್ 50 ಸೈಟ್ ಮಾಡ್ಕೊಂಡವ್ರೆ ಒಬ್ಬೊಬ್ಬ ಪುಡಾರಿಗಳು ಅವ್ರ ಆಸ್ತಿನ ಮುಚ್ಕೋಲು ಹಾಕಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ಜೊತೆಗೆ ಏನು ಪ್ರವಾಹಗಳು ಇವತ್ತು ನಮ್ಮ ರೈತರಿಗೆ ಹೆಚ್ಚಿನ ಮಳೆಯಾಗಿ ಉತ್ತರ ಕರ್ನಾಟಕದಲ್ಲಿ ಜನ ನಾವು ನೋಡ್ತಾ ಇದ್ದೀವಿ, ನಮಗೇನೋ ಮಳೆ ಬಿಡುಕೊಟ್ಟಿದೆ. ಉತ್ತರ ಕರ್ನಾಟಕದ ಜನ ಇವತ್ತು ಏನು ದುಸ್ಥಿತಿಲಿದ್ದಾರೆ ಅವ್ರಿಗೆ ನೆರೆ ಆಗಬೇಕು. ಈ ಸರ್ಕಾರಕ್ಕೆ ಕಿಂಚಿತ್ ಗೌರವ ಇದ್ದರೆ ಎಲ್ಲರಿಗೂ ಒಂದೇ ಕಾನೂನು, CBI ತನಿಖೆ ಆಗಬೇಕು. ಇದರಿಂದ ಯಾರ್ಯಾರವ್ರೆ ಯಾವ್ಯಾವ ಹಿಂದೆ ಅಧಿಕಾರಿಗಳು, ನಟೇಶ್ ಅಂತ ಒಬ್ಬ ಮೂಢ ಆಯುಕ್ತ ಇದ್ದ, ಆ ಪುಣ್ಯಾತ್ಮ 8,000 ಕೋಟಿ ಮಾಡ್ಕೋಗೋನು ಮೈಸೂರಿನಲ್ಲಿ. ಈಗ ಬಂದ ನೆನ್ನೆ ದಿನೇಶ್ ಅಂತ ಅವನು 5,000 ಕೋಟಿ ಹಗರಣ ಮಾಡೋಗೋನೆ. ಇದರಿಂದ ಪಾತ್ರ ಯಾರ್ಯಾರ್ದೈತೆ, ಯಾವ್ಯಾವ ಕಮಿಟಿ, ಮೂಢ ಕಮಿಟಿಯವ್ರದ್ದೈತೆ, ಮೂಢ ಚೇರ್ಮನ್ರದೈತೆ, ಹಾಲಿ MLAಗಳೈತ, ಮಾಜಿ ಮಂತ್ರಿಗಳ್ದೈತ ತಗೊಬಂದು ರೀಚ್ಗೆ ರೇ ಮೈಸೂರು ಮೂಢ ಕಟ್ಟಿರೋದು ಮೈಸೂರು ಮಹಾರಾಜರು ರೀ, ಇಲ್ಲಿ ಯಾರೋ ಆಗಿರೋರು ಅಲ್ಲ. ಇದೆಲ್ಲ ಇವತ್ತು ಇದ್ದೀವಿ ಅಂದರೆ ನಾವು ಮೈಸೂರು ಮಹಾರಾಜರು. ಯಾವುದೇ ಮುಖ್ಯಮಂತ್ರಿ ಯಾವುದೇ ಪ್ರಧಾನಿ ಇದಕ್ಕೆ ಕೊಡುಗೆ ಇಲ್ಲ. ಇಲ್ಲಿ ದಯಮಾಡಿ ಮಾಧ್ಯಮ ಸ್ನೇಹಿತರ ಮುಖಾಂತರ ತಪ್ಪಿತಸ್ಥರಿಗೆ ಶಿಕ್ಷೆ ಹಾಕಬೇಕು ಅಂತ ನಡೀತಾರೆ. ನಮಗೆ ಇದ್ರ ಮೇಲೆ ನಂಬಿಕೆ ಇಲ್ಲ ಸರ್. ನಮಗೆ CBI ತನಿಖೆ ಆಗಬೇಕು ಸರ್. ಏನು ಸರ್? ಹೌದು ಸರ್, ಫೋಕಸ್ ನೋಟಿಸ್ ಕೊಡ್ತಾರೆ ಒಂದು ಸರ್. ಹೌದು ಸರ್, 1 ಸೆಕೆಂಡ್ ಸರ್. ಹೌದು ಸರ್, ಹೇಳ್ತೀನಿ ಕೇಳಿ ಸರ್. ಫೋಕಸ್ ನೋಟಿಸ್ನ ಹಿಂದೆ ಯಡಿಯೂರಪ್ಪನವ್ರಿಗೂ ಕೊಟ್ಟಿದ್ದರು. ಯಡಿಯೂರಪ್ಪನವರು ಡಿನೋಟಿಫಿಕೇಷನಲ್ಲಿ ಸಿಗಾಕಂದಾಗ ಅವ್ರು ಜೈಲಿಗೆ ಹೋಗಿ ಬಂದರು. ಹೌದು ಹೌದು ಸರ್. ಈಗ ತಾವು ಹೇಳ್ದಂಗೆ ಅಲ್ಲಲ್ಲ, ಈಗ ನೀವು ಕೋರ್ಟಲ್ಲಿ ನಡೀತೈತಲ್ಲ, ಒಂದು ನಿಮಿಷ. ಹಾಂ ಸರ್. ಹಾಂ ಸರ್. ಸರ್ ಈಗ ಹಾಂ, ಅದಕ್ಕೆ ಸರ್ ನಾವೇನು ಹೇಳ್ತಾ ಇದ್ದೀವಿ ಸರ್, ಸೂಕ್ತವಾಗಿ ರಾಜ್ಯ ಸರ್ಕಾರ ನಾವು ಒಳ್ಳೆಯವರು, ನಾವು ತಪ್ಪೇ ಮಾಡಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಂದರೆ ಯಾರು ತಪ್ಪಿಸೋಸ್ತ್ರವ್ರೆ ಅವ್ರಿಗೆ CBI ತನಿಖೆ ಮಾಡ್ತೀವಿ ಸರ್. ಈಗ ನಾವು ಕಾಯ್ತೀವಿ ಸರ್. ನೀವು ಯಾವ ಪಕ್ಷದ ಪರವಾಗಿ ಸರ್? ಇಲ್ಲ ಸರ್, ಸರ್ ಇಲ್ಲ ಸರ್. ಸರ್ ನೋಡಿ ಸರ್, ಹಾಂ ಹಾಂ ಸರ್. ಸರ್, CBI ಅಧಿಕಾರಿಗಳ ಮೇಲೆ ಈ ದೇಶದ ಜನತೆ 129-130 ಕೋಟಿ ಜನತೆ ಒಂದು ವಿಶ್ವಾಸ ಇಟ್ಕೊಂಡಿದ್ದೀವಿ. ಕಾಂಗ್ರೆಸ್ ಪರವಾಗಿ ಕೊಡ್ತಾರೆ, BJP ಪರವಾಗಿ ಕೊಡ್ತಾರೆ, ಅವೆಲ್ಲ ಕಟ್ಟು ಕತೆ.